ಅತಿಥಿಗಳನ್ನು ಮಾತನಾಡಿಸುವಂತ ಸಮಯ. ಇಬ್ಬರು ಅತಿಥಿಗಳು ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನಿಂದ ನಟರಾಜ್ ಗೌಡ, ಬಿಜೆಪಿಯಿಂದ MG ಮಹೇಶ್, ಇಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ನಟರಾಜ್ ಗೌಡ್ರಿಂದ ನಾನು ಶುರು ಮಾಡ್ತೀನಿ. ನಟರಾಜ್ ಗೌಡ್ರೆ, BNS 196 ಇತ್ತು, ಅಪ್ ಟು 3 year ವರೆಗೆ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇತ್ತು. ಅಡಿಷನಲ್ ಆಗಿ ಇದನ್ನು ತರಬೇಕಾದಂತ ಅಗತ್ಯ ಏನಿತ್ತು? ಇಲ್ಲ ರಕ್ಷಿಟ್ರು, ಏನಾಗಿದೆ ಅಂದ್ರೆ ಕಳೆದ ಒಂದು ದಶಕದಲ್ಲಿ ಈ ದ್ವೇಷವನ್ನ ಹರಡುವಂಥದ್ದು, ದ್ವೇಷ ಭಾಷಣ ಮಾಡುವಂಥದ್ದು, ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡುವಂಥದ್ದು, ಆಮೇಲೆ ಸಮಾಜದಲ್ಲಿ ಸಾಮರಸ್ಯವನ್ನ ಹಾಳು ಮಾಡುವಂಥದ್ದು, ಅದು ಬಹಳ ಹೆಚ್ಚಾಗ್ಬಿಟ್ಟು ಈಗ ಕಳೆದ ಒಂದು ವರ್ಷದಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದೇ ಜಿಲ್ಲೆನಲ್ಲಿ 88 ಕೇಸ್ಗಳಾಗಿದ್ದಾವೆ ದ್ವೇಷ ಭಾಷಣದ ಮೇಲೆ, ಪ್ರಚೋದನಕಾರಿ ಹೇಳಿಕೆ ಮೇಲೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಬಹುದು, ಯೂಟ್ಯೂಬ್, ಫೇಸ್ಬುಕ್ ಇತರ ಜಾಗಗಳಲ್ಲಿ ಆ ತರ ಬಹಳ ಹೆಚ್ಚಾಗಿದೆ. ಇದಕ್ಕೆ ಏನಾಗುತ್ತೆ ಅಂದ್ರೆ ಅದು ಒಂದು IT ಆಕ್ಟ್ ಅಲ್ಲೋ ನೀವ್ ಹೇಳ್ದಂಗೆ BNS ಅಲ್ಲೋ ಅದನ್ನೇನ್ ಮಾಡ್ತಾರೆ, ಸ್ಟೇಷನ್ ಅಲ್ಲೇ ಬೇಲ್ ಕೊಟ್ಬಿಟ್ಟು ಅವರಿಗೆ ಹೇಳಿಕೆ ಕೊಟ್ಬಿಟ್ರು ಕೂಡ ಆ ಸಮಾಜದಲ್ಲಿ ಆ ಸ್ವಾಸ್ಥ್ಯ ಹಂಗೆ ಹಾಳಾಗ್ತಾ ಇದೆ. ಅದಕ್ಕಾಗಿ ಒಂದು ಕಠಿಣ ಕಾನೂನು ಬರಬೇಕು. ಅದು ಯಾರೇ ಹೇಳಿಕೆ, ಯಾರೇ ದ್ವೇಷ ಭಾಷಣ ಮಾಡ್ಲಿ, ಯಾರೇ ಜನಾಂಗೀಯ ನಿಂದನೆ ಮಾಡ್ಲಿ, ಧರ್ಮ, ಭಾಷೆ ಅಥವಾ ಇನ್ನೊಂದು ಜಾತಿ ಆಧಾರದ ಮೇಲೆ ಪ್ರಚೋದನೆ ಮಾಡ್ಲಿ, ಸೌಹಾರ್ದತೆನ ಹಾಳು ಮಾಡ್ಲಿ, ಅವ್ರ ಮೇಲೆಲ್ಲ ಒಂದು ಆಲ್ರೆಡಿ BNS ಅಲ್ಲಿ ಅದಕ್ಕೆ ಅವಕಾಶ ಇದೆ. ನಟರಾಜ್ ಗೌಡ್ರೆ, ಹೆಚ್ಚುವರಿಯಾಗಿ ನೀವು 10 ವರ್ಷ ಅಪ್ ಟು 10 year ವರೆಗೂ ಕೂಡ ಶಿಕ್ಷೆ ವಿಧಿಸುವಂತ ಕಾನೂನನ್ನು ತರ್ತಾ ಇದ್ದೀರಿ ಅಂತಂದ್ರೆ ಪರ್ಟಿಕ್ಯುಲರ್ ರೀಸನ್ ಇರಬೇಕು. ಅದು ಸ್ಟ್ರಾಂಗ್ ಇಲ್ಲ, ಅದು ದುರ್ಬಲವಾಗಿದೆ, ಅದರಲ್ಲಿ ಈಸಿಯಾಗಿ ಬೇಲ್ ತೆಗೆದುಕೊಳ್ತಾ ಇದ್ದಾರೆ, ಇಂಥ ಕಾರಣಗಳು ನಿಜ ಇಲ್ಲ. ಯಾಕಂದ್ರೆ ದ್ವೇಷ ಭಾಷಣ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಪರೇಟ್ ಆದಂತಹ ದೇಶದಲ್ಲಿ, ಇಡೀ ದೇಶದಲ್ಲಿ ಆತರ ಏನ್ ಸಪರೇಟ್ ಆದಂತಹ ಒಂದು ಕಾನೂನು, ಕಾಯ್ದೆ ಅಥವಾ ಬಿಲ್ ಇಲ್ಲ. ಕರ್ನಾಟಕವೇ ಮೊದಲ ಬಾರಿಗೆ ಈ ಬಿಲ್ ಅನ್ನು ತರ್ತಾ ಇರ್ತಕ್ಕಂಥದ್ದು. ಈ ಬಿಲ್ ಅನ್ನ ಇನ್ನು ಇಡೀ ದೇಶದಲ್ಲಿ ಎಲ್ಲಾ ಕಡೆ ಬಿಜೆಪಿ ರಾಜ್ಯಗಳಲ್ಲಿ ಎಲ್ಲ ಕಡೆ ಅದನ್ನ ಅಳವಡಿಕೆ ಮಾಡ್ಕೊಳ್ಳೋದು ಸೂಕ್ತ ಆಗೋ ಸಮಯ ಇದೆ. ಯಾಕಂದ್ರೆ ದ್ವೇಷ ಭಾಷಣಗಳು ಹೆಚ್ಚಿಗೆ ಆಗ್ತಾ ಇದೆ, ಸಮುದಾಯಗಳ ಮಧ್ಯೆ ಘರ್ಷಣೆಗಳು ಹೆಚ್ಚಿಗೆ ಆಗ್ತಾ ಇದಾವೆ, ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತಾ ಇದೆ, ಸೌಹಾರ್ದತೆ ಹಾಳಾಗ್ತಾ ಇದೆ. ಅದು ಆಗಬಾರದು ಅನ್ನೋ ಕಾರಣಕ್ಕಾಗಿ ಇಂತಹ ಒಂದು ಕಠಿಣ ಕಾನೂನು ತಗೊಂಡ್ಬರ್ತಾ ಇರೋದು, ಒಂದು ಸೂಕ್ತವಾದ ಸಮಯದಲ್ಲಿ ತಗೊಂಡ್ಬರ್ತಾ ಇರೋದು ಒಂದು ಸ್ವಾಗತಾರ್ಹ ವಿಷಯ. ಆಮೇಲೆ ನೋಡಿ, ಈಗ ಎಲ್ಲರದು ಉದ್ದೇಶ ಏನು, ವೆದರ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗ್ಲಿ, ಎಲ್ಲರ ಉದ್ದೇಶ ಏನು, ಕರ್ನಾಟಕ ಅಥವಾ ದೇಶದಲ್ಲಿ ಸೌಹಾರ್ದತೆ ಇರಬೇಕು, ಶಾಂತಿ ಇರಬೇಕು, ಜನಾಂಗೀಯ ದ್ವೇಷಗಳಾಗಬಾರದು, ಧರ್ಮದಲ್ಲಿ ದ್ವೇಷಗಳಾಗಬಾರದು, ಮಾನಸಿಕವಾಗಿ ಎಲ್ಲರೂ ಪರಸ್ಪರ ಹೊಂದಾಣಿಕೆಯಲ್ಲಿ ಇರಬೇಕು. ಈ ರೀತಿಯಾದಂತಹ ಒಂದು ಭಾವನೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇದ್ದಾಗ ಇಂತಹ ಕಾನೂನುಗಳಿಂದ ಅವೆಲ್ಲದಕ್ಕೂ ಕಡಿವಾಣ ಹಾಕಿ ಪೊಲಿಟಿಕಲ್ ಲೀಡರ್ಸ್ಗಳಾಗ್ಲಿ ಅಥವಾ ರಿಲಿಜಿಯಸ್ ಲೀಡರ್ಗಳಾಗ್ಲಿ ಅಥವಾ ಯಾವುದೇ ಒಂದು ಸೆಲೆಬ್ರಿಟಿಗಳಾಗ್ಲಿ ಅಥವಾ ಯಾವುದೇ ಆರ್ಗನೈಸೇಷನ್ ಆಗ್ಲಿ, ನೀವ್ ಹೇಳ್ದಂಗೆ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಯಾವುದೇ ಆರ್ಗನೈಸೇಷನ್ ಆಗ್ಲಿ, ಯಾವುದೇ ರೀತಿಯಾಗಿ ಸಂಚು ಮಾಡಿ ಆದ್ರೂ ಕೆಲಸಗಳು ಮಾಡಬಾರದು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಬಾರದು. ತಪ್ಪಿನಿಂದಲೂ ಕೂಡ ಈ ತರದ ದ್ವೇಷ ಭಾಷಣಗಳನ್ನ ಮಾಡಬಾರದು, ಸುಳ್ಳುಗಳನ್ನ ಹಂಚಬಾರದು. ಅರ್ಥ ಆಯ್ತು ನಟರಾಜ್ ಗೌಡ್ರೆ. ನಾನು MG ಮಹೇಶ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.